ಕೋರ್ ಕಮಿಟಿ ಸಭೆ ಮಾಡಿದ್ದು, ಅದಕ್ಕೋಸ್ಕರನೇ ಕೋರ್ ಕಮಿಟಿ ಸಭೆ ಮಾಡಿದ್ದೀನಿ. ನಾನು ಮತ್ತು ನಮ್ಮ ತಂಡ ಬೆಳಗಾವಿ, ರಾಯಚೂರು, ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಅವರು ನಾಳೆ ಗುಲ್ಬರ್ಗ, ಬೀದರ್ ಆ ಕಡೆ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಮಳೆ ಹಾನಿ ಆಗಿರುವಂಥ ಸಂದರ್ಭದಲ್ಲಿ ಹಿಂದೆ BJP ಜನ ಯೋಚನೆ ಮಾಡ್ತಾರೆ, ಹಿಂದೆ ಮಳೆ ಹಾನಿ ಆದಾಗ BJP ಸರ್ಕಾರ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ, ಈ ಮನೆ ಹಾಳ ಕಾಂಗ್ರೆಸ್ ಬಂದಮೇಲೆ ಏನು ಕೊಡ್ತಾ ಇದ್ದಾರೆ, ಇದನ್ನು ಜನ ಟ್ಯಾಲಿ ಮಾಡಬೇಕು. ಈ ವ್ಯತ್ಯಾಸಗಳನ್ನು ಜನ ಗುರುತು ಮಾಡಬೇಕು. ಹಿಂದೆ ಇದ್ದಾಗ ನಾವು ಅವರಿಗೆ ಏನೇನು ಲಾಸ್ ಆಗುತ್ತೋ ಅದಕ್ಕೆ ಡಬಲ್ ಕೊಟ್ಟಿದ್ರಿ. ಮನೆಗಳಿಗೆ ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ, 3 ಲಕ್ಷ ರೂಪಾಯಿ ವಿತೌಟ್ ಪರಿಹಾರ. ಈ ಮನೆ ಹಾಳ ಸರ್ಕಾರ ಏನು ಮಾಡ್ತಾ ಇಲ್ಲ. ಬ್ಲಡ್ಡಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ನಿಂತಿಲ್ಲ, ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಅವ್ರ ಹತ್ರ ರಾಜ್ಯದಲ್ಲಿ ಒಂದೇ 1 ಕೋಟಿ ರೂಪಾಯಿ ವಿನಿಯೋಗ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ. ಆದ್ದರಿಂದ ಅವರು ಈ ಜಾತಿ ಸಮೀಕ್ಷೆಯನ್ನು ತಂದು ಈ ಮಳೆ ಹಾನಿ, RCB ತುಳಿತ, ಅಭಿವೃದ್ಧಿ ಕುಂಠಿತ, ಡೆವಲಪ್ಮೆಂಟ್ ಇಲ್ಲ, ಹಳ್ಳ ಬಿದ್ದಿರುವ ರಸ್ತೆಗಳು, ಗುಂಡಿ ಬಿದ್ದಿರುವಂಥ ರಸ್ತೆಗಳು, ಇವೆಲ್ಲವನ್ನು ಮುಚ್ಚಾಕಕ್ಕೆ ಈ ಜಾತಿ ಸಮೀಕ್ಷೆಯನ್ನು ತಂದು ಎಲ್ಲರನ್ನೂ ಜಾತಿ ಅಂತ ಹೊಡೆದಾಡಕ್ಕೆ ಬಿಟ್ಬಿಟ್ಟಿದ್ದಾರೆ. ಫೈಟಿಂಗ್ ಅಷ್ಟೇ. ಇದನ್ನೆಲ್ಲ ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನಾಚಿಕೆಗೇಡಿನ ಸರ್ಕಾರ. ಸಮೀಕ್ಷೆಗೆ ಬರುವಾಗ ಅನ್ನುವಂಥ ಚರ್ಚೆ ನಿನ್ನೆ ಆಗಿದೆ. ಅಸಹಕಾರನ ಬೆಂಬಲನ ಬಿಜೆಪಿ ನಿಲ್ಲಬೇಕು ಅಂತ ನೋಡಿ, ಆ ಥರದ ಯಾವುದೇ ರೀತಿ ಚರ್ಚೆಗಳು ನಮ್ಮಲ್ಲಿ ನಡೆದಿಲ್ಲ. ಇಲ್ಲಿ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ನೀವೇನು ಸಮೀಕ್ಷೆ ಮಾಡ್ತಾ ಇದ್ದೀರಿ ಅದು ಪಬ್ಲಿಸಿಟಿ ಆಗಬಾರ್ದು, ಅದು ಕಾನ್ಫಿಡೆನ್ಷಿಯಲ್ಲು, ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇದರಲ್ಲಿ ಕೇಳಿದ್ದೀರಾ. ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಾ, ನೀವೇನು ಉದ್ಯೋಗ ಮಾಡ್ತೀರಾ, ನಿಮ್ಮ ಮೇಲೆ ಯಾರಾದರೂ ಕೋಪ ಇದೆಯಾ, ನಿಮ್ಮ ಜಾತಿ ಮೇಲೆ ನಿಂದನೆ ಮಾಡಿದ್ದಾರೆ, ಈ ಥರದ್ದೆಲ್ಲ ಭಾಳ ಇರಿಟೇಷನ್ ಆಗುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ. ನೀವು ಅದೇನು ತಪ್ಪೇನಾಗಲ್ಲ. ಹೈಕೋರ್ಟನ್ನು ಕೂಡ ಹೇಳಿದೆ, ರಾಜ್ಯ ಸರ್ಕಾರ ಇದನ್ನು ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ. ಇದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಔಟ್ ಇದೆ. ಅವ್ರ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆನ. ಏನೂ ಇಲ್ಲ, ದುಡ್ಡಿಲ್ಲ. ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು, ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು, ಅವರು ಸಾಮಾಜಿಕ ವಸ್ತುಗಳನ್ನು ಏನು ಕೊಡ್ತೀವಿ ನಾವು, ಟೈಲರಿಂಗ್ ಮಿಷಿನು, ಆಟೋ ರಿಕ್ಷಾ, ಅದನ್ನು ರದ್ದು ಮಾಡಬೇಕು. ಆ ರದ್ದು ಮಾಡೋಕ್ಕೆ ಏನೋ ಒಂದು ಮಾನದಂಡ ಬೇಕು. ಈ ಮಾನದಂಡ ಸಿಕ್ಕಿದ್ರೆ ನೋಡಿ, ನಿಮ್ಮ ರೇಷನ್ ಕಾರ್ಡು, ಆಟೋ ರಿಕ್ಷಾ ಲೋನು, ಸೆಲ್ಫ್ ಲೋನು, ನಿಗಮಗಳ ಲೋನು ಎಲ್ಲನೂ ಕಟ್ ಮಾಡಾಕ್ಬಿಡ್ತಾರೆ. ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಒಳ್ಳೇದು ಮಾಡೋದಕ್ಕಲ್ಲ, ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದಕ್ಕಲ್ಲ. ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಸೆನ್ಸಾರ್ ಕಟ್ ಹೊಡೆದಂಗೆ ಹೊಡಿತಾರೆ. ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಡ್ಜೆಟ್ನಲ್ಲಿ ಅವರಿಗೆ ಸುಮಾರು 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟು ಮಾಡಿದ್ದಾರೆ. ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿಲ್ಲ. ಕ್ಲರ್ಕಿಂದ ಹಿಡಿದು P1 ಹಿಡಿದು ಎಲ್ಲಿ DC ವರ್ಗೆ ಯಾವುದೇ ಅಪಾಯಿಂಟ್ಮೆಂಟನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ದುಡ್ಡಿಲ್ಲ. ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯನವರಿಗೆ ಅದೊಂಥರ ತಗ್ಗಟ್ಟಾಗೋಗಿದೆ. ಕಬ್ಬಿಣದ ಗಡಲೆ ಅವರಿಗೆ. ಈಗ ಅದಕ್ಕೆ ಈ ಫ್ರೀಗಳನ್ನು ಕಡಿಮೆ ಮಾಡಿಕೊಂಡು ಒಂದು 20,000 ಕೋಟಿನ ಫ್ರೀಯಿಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ, ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು. ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ. ಇದು ನಾಮದ ಸಮೀಕ್ಷೆ, ಪಂಗನಾಮದ ಸಮೀಕ್ಷೆ. ಅದಕ್ಕೆ ಹುಷಾರಾಗಿರಿ.
ನೀವು ಏನು ನಿಮಗೆ ದಾಖಲೆಗಳು ಬೇಕು ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೊಟ್ಟು ನೀವು ಮುಂದೆ ಬರುವಂಥ ಸರ್ಕಾರದ ಸವಲತ್ತುಗಳು, ಯಾಕೆಂದರೆ ಈ ಸರ್ಕಾರ ಇನ್ನು 2 ವರ್ಷ ಇರೋದು. ಈ 2 ವರ್ಷ ಆದಮೇಲೆ ಔಟ್ ಗೋಯಿಂಗ್ ಸರ್ಕಾರ ಮುಗ್ದೋಗ್ತಾ ಇದೆ. ಅವಾಗ ಮುಂದೆ ಬರೆದ ಸರ್ಕಾರದಲ್ಲೂ ನಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದರೆ ನೀವು ಹುಷಾರಾಗಿ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ಮಾತನ್ನು ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀವಿ. ಕರೂರಲ್ಲಾದಂಥ ಘಟನೆ ಇಡೀ ದೇಶ ಬೆಚ್ಚಿ ಬೆರಗಾಗಿದೆ. ಈ ಥರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಕರೂರಲ್ಲಾಗಿರುವಂಥ ಘಟನೆ ಸಣ್ಣ ಸಣ್ಣ ಮಕ್ಕಳು ಕೂಡ ಸತ್ತಿರೋದಂತ ನಾವು ನೋಡ್ತೀವಿ. ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡಿದಂಥ RCB ಅನಾಹುತವನ್ನು ನೋಡಿ ಸುಮಾರು 11 ಜನ ಈ ಅನಾಹುತದಲ್ಲಿ ಮಕ್ಕಳು ಎಲ್ಲ ಸತ್ತಿದ್ರು. ಅದೇ ನಮಗೆ ದೊಡ್ಡ ಆಘಾತ. ಇದಾದ ಮೇಲೆ ಇವತ್ತು ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ TVK ಪಾರ್ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳುನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ, ತಮಿಳುನಾಡಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಸುಧಾಕರ್ ರೆಡ್ಡಿ ಅವರು ಇನ್ಚಾರ್ಜ್ ಆಗಿ. ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ, ಒಂದು ಕಡೆ ಒಂದು ರೀತಿ ದಿಗ್ಭ್ರಾಂತಿಯನ್ನು ಉಂಟು ಮಾಡಿದೆ. ನಾನು ಅಲ್ಲಿನ DMK ಸರ್ಕಾರ ಇವತ್ತು ಇದರಿಂದ ನುಡಿಸ್ಕೊಂಡು ಯಾರು ಫಿಲಮ್ ಆಗ್ತಿದ್ದಾನೆ ವಿಜಯ್ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಕೇಳೋದು, DMK ಸರ್ಕಾರಕ್ಕೆ, ನೀವು ಪರ್ಮಿಷನ್ ಕೊಟ್ಟಿದ್ದು ಎಷ್ಟು ಜನಕ್ಕೆ? 10,000 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅವರು 5 ಗಂಟೆ 6 ಗಂಟೆ ಲೇಟಾಗಿ ಬಂದಿದ್ದಾರೆ. ಅವ್ರಿಗೆ ಊಟ ನೀರು ಏನೂ ಇಲ್ಲ. ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ? ಹಿಂದೆ ಮದ್ರಾಸ್ ಹೈಕೋರ್ಟು ಇದ್ರ ಬಗ್ಗೆ, ಈ ರ್ಯಾಲಿ ಬಗ್ಗೆ, ವಿಜಯ ರ್ಯಾಲಿ ಬಗ್ಗೆ ಒಂದು ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ನೀವು ಕ್ರಮ ತೆಗೆದುಕೊಳ್ಬೇಕು, ಇದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಮದ್ರಾಸ್ ಹೈಕೋರ್ಟು ಕೂಡ ಸರ್ಕಾರಕ್ಕೆ ಒಂದು ಥರ ಚಾಟಿ ಏಟನ್ನು ಕೊಟ್ಟಿತ್ತು. ಅದನ್ನು ಅವರು ಧಿಕ್ಕರಿಸುತ್ತಿದ್ದಾರೆ. ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ. ಆದರೆ ಈ ಅನಾಹುತಕ್ಕೆ ನೇರ ಸರ್ಕಾರ, ಅಲ್ಲಿನ DMK ಸರ್ಕಾರ, ವಿಜಯನ್ ಬಂದು ರ್ಯಾಲಿ ಮಾಡ್ತಾರೆ, ಹೋಗ್ತಾರೆ, ಅದು ಬೇರೆ. ಅವ್ರದ್ದು ದೊಡ್ಡ ತಪ್ಪಿದೆ ಅದರಲ್ಲಿ. ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯಿತು. ಒಂದಂಥ ಆಸ್ಪತ್ರೆಗಳಿಗೆ ವಿಜಯನ್ ಬರಬೇಕಾಗಿತ್ತು, ಬಂದಿಲ್ಲ ಅವರನ್ನು ಕೂಡ. DMK ಸರ್ಕಾರ ಇವತ್ತು ಅದನ್ನು ನ್ಯಾಯಾಂಗ ತನಿಖೆಗೆ ಕೊಡಲಿಲ್ಲ. ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದ್ದಾರೆ, ನಮ್ಮ ತಮಿಳುನಾಡಿನ BJP ಘಟಕ ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಆಗಬೇಕು. ಯಾಕೆಂದರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಮೇಯ್ನ್. ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ, ದೇಶದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ, ರಾಜ್ಯದಲ್ಲೂ ನಡೀತದೆ. ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅವರು ಪರ್ಮಿಷನ್ ತಗೊಂಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದೀರಾ ನೀವು. ಇದೆಲ್ಲ ಆದಮೇಲೂ ಕೂಡ ನೀವು ಈ ಅನಾಹುತದಿಂದ ನುಸುಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದರ ಈ 50 ಜನರ ಸಾವಿಗೆ ನೇರ ಕಾರಣ ಅಲ್ಲಿನ ಸ್ಟಾಲಿನ್ DMK ಸರ್ಕಾರನೇ ನೇರ ಕಾರಣ. ಅವ್ರ ಮೇಲೆ ಕ್ರಮ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾವು ಕರ್ನಾಟಕ BJP ಘಟಕನೂ ಕೂಡ ಆಗ್ರಹವನ್ನು ಮಾಡ್ತೀವಿ. ಈಗಾಗಲೇ ತಮಿಳುನಾಡು BJP ಘಟಕ ನಮ್ಮ ಸುಧಾಕರ್ ರೆಡ್ಡಿ ಅವರು ಕೂಡ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಆಗ್ರಹವನ್ನು ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.